ಗಿಲ್ಲಿನೂ ಎಗನೆಸ್ಟ್ ಆದೆ ಮೇಡಮ್ಗೋಸ್ಕರ. ಮೇಡಮ್ಮು ರಕ್ಷಿತಾ ಅವ್ರು ಗೆಲ್ಬೇಕು, ಅವ್ನು ಗೆಲ್ಬಾರ್ದು ಅಂದ್ಬಿಟ್ಟು ಇಡೀ ಕರ್ನಾಟಕನ ಎಗನೆಸ್ಟ್ ಆದೆ. ಗಿಲ್ಲಿ ಫ್ಯಾನ್ಸು ರೊಚ್ಚಿಗೆ ಹೇಳಕ್ಕೆ 99% ನಾನು ಒಬ್ಬನೇ ಕಾರಣ. ಇಲ್ಲ ಅದು ಹಾಕಿದ್ರೇ ಟೇಸ್ಟ್ ಬರೋದು ಅಂದ್ರೆ, ಇಲ್ಲ ಸರ್ ನಾನು ಅದು ಹಾಕಲ್ಲ ಸರ್, ನಾನು ಹಂಗೆ ಮಾಡ್ತೀನಿ ಸರ್ ಅಂದೆ. ಆಮೇಲೆ ಎಲ್ಲ ಮಾಡಾದ್ಮೇಲೆ ಸರ್ ಹೆಂಗಿದೆ ಅಂದೆ. 100% ಕೊಡ್ತೀನಿ, ಅಷ್ಟು ಸೂಪರ್ ಆಗಿದೆ ಅಂದರು. ನಾನು ಸುಮ್ಮನೆ ತಮಾಷೆಗೆ ಚಂದ್ರ ಮುಂದೆ ಕೇಳಿದ್ರೆ ತಪ್ಪಾಗುತ್ತೆ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ಕೇಳಿದೆ ಯಾವ್ದು ಚೆನ್ನಾಗಿದೆ ಅಂದರೆ ನಿಂದೆ ವಾವ್ ಅನ್ನಂಗಿದೆ ಅಂದರು. ಆ ಥರ ನಾನು ಹೊಗಳಿಸ್ಕೊಳ್ಳೋ ಥರ ಅಂದರೆ ಚಂದ್ರಪ್ರಭನು ಓತ್ಲಾ ಅವ್ರನ್ನೂ ನಾನು ಹೇಳಿದೆ, ನೋಡೋ ಏನು ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಅಂತ ಅವ್ರಿಗೂ ತಿದ್ದಿದೆ. ಅವ್ರ ಮಿಸ್ಸಸ್ಸೇ ನನ್ನ ಹೊಗಳಿದ್ದಾರೆ. ಯಾಕಂದ್ರೆ ನಾನು ಅವ್ರಿಗೆ ಕಲ್ಚರ್ ಹೇಳ್ಕೊಟ್ಟೆ, ನಂಬೋರ್ ನಂಬಿ ಬಿಟ್ಟೋರ್ ಬಿಡಿ, ನನಗೆ ಡ್ರಾಮಾ ಗೀಮಾ ಬರಲ್ಲ, ನಾನು ಹೇಳೋದೆಲ್ಲ ಸತ್ಯ, ಅದನ್ನ ಬೇಕಾದ್ರೆ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಾನು ಎಕ್ವಿಪ್ಮೆಂಟ್ ಇಲ್ಲದಿದ್ರೆ ಯಾವನಾರ ಮುಟ್ಟಾಳನ ಸರ್ ದಿನ ಕೈಯಲ್ಲಿ ತೊಳಿಯಕ್ಕೆ, ಲೈಫಲ್ಲಿ ಹುಡ್ದಾಗಿಂದ ಅವತ್ತು ಒಂದೇ ದಿನ ಕೈಯಲ್ಲಿ ತೊಳೆದಿರೋದು. ಅಲ್ಲಿ ಒಬ್ರು ಟಾಯ್ಲೆಟ್ಗೆ ಹೋಗಿಲ್ಲ, ಲೆಟ್ರಿನ್ಗೆ ಹೋಗಿಲ್ಲ, 6 ವರ್ಷದಿಂದ ಖಾಲಿ ಮನೆ ಅದು. ಆಮೇಲೆ 3 ಸಲ ಕಿಚನ್ನ ಚಪ್ಪಾಳೆ ಥರ ಅಶ್ವಿನಿ ಗೌಡ ಅವರು ಎಲ್ಲಾರ ಮುಂದೆ ಚಪ್ಪಾಳೆ ಹೊಡಿಸ್ತಾರೆ. ಅಂದರೆ ಮನೆ ಎಷ್ಟು ನೀಟಾಗಿ ಇಟ್ಕೊಳ್ತಾನೆ, ಬೇರೆಯವ್ರ ಕೆಲಸನೂ ಅವ್ರ ಕೆಲಸ ಅಂತ ಮಾಡ್ತಾನೆ. ಅದನ್ನು ಮೊನ್ನೆ ದೊಡ್ಡ ಮನೆ ಹಬ್ಬದ ದಿನ ಮೈಕಲ್ಲಿ ಹೇಳ್ತೀನಿ, ಸರ್ ಮೇಡಮ್ ನೀವು ಹಿಂಗೆ ಹೊಡ್ಸಿದ್ರಲ್ಲ ಅಂದರೆ ಯಾವಾಗ ಅಂದ್ಬಿಟ್ರು. ಎಷ್ಟು ಬೇಜಾರಾಗುತ್ತೆ ಸರ್ ನಡೆದಿರೋದನ್ನ. ಬಂದಿದ್ರಲ್ಲಿ 80% ನನಗೆ ಹೊಡೆಯಕ್ಕೆ ಬಂದಿದ್ದು, ನನಗೋಸ್ಕರ ಬಂದಿದ್ದು. ನಾನು ರೋಷ ಬರ್ಸಿಲ್ಲ ಅಂದಿದ್ರೆ ಅಲ್ಲಿ ಒಂದು 50 ಜನನೂ ಇರ್ತಿರ್ಲಿಲ್ಲ. ಯಾರ ಬಂದು ಮಾತಾಡ್ಸಕ್ ಹೋದ್ರೆ ಎದೆ ಹೊಡ್ಕೊಬಿಡೋದು, ರೀಸಸ್ಗೆ ಅವಸರ ಆಗ್ಬಿಡೋದು, ಆ ಥರ ಪುಕ್ಕಲ್ ಥರ ಇದ್ದೆ. ಆದರೆ ಡಿಗ್ರಿ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಓಡಾಡಿ ಸ್ವಲ್ಪ ಧೈರ್ಯ ಬಂತು ಹುಡುಗಿರ ಜೊತೆ ಮಾತಾಡ್ಸೋಕ್ಕೆ. ಮನೆಗೆ ನೆಂಟರು ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ಬಂದರು ರೂಮ್ ಒಳಗೆ ಬಾಕ್ಲು ಹಾಕೊಂಡು ಸೇರ್ಕೊಂತಿದ್ದೆ, ಆಚೆ ಬರ್ತಾ ಇರಲಿಲ್ಲ. ಅಷ್ಟು ಶೈ ಇದ್ದೆ. ಲೇಡೀಸ್ ಕಂಡ್ರೆ ಅಷ್ಟು ನಾಚಿಕೆ, ಒಂದು ಸಂಕೋಚ ಸ್ವಭಾವ ತುಂಬ ಇತ್ತು ಆಗ ಕಾಲೇಜ್ ಲೈಫಲ್ಲಿ. ಅಂದರೆ ಅಡುಗೆ ಮಾಡೋದೆಲ್ಲ ನೀವು ಆಗಿಂದನೇ ಕಲ್ತಿದ್ದೆ ಸರ್. ಇವಾಗ ಮೊನ್ನೆ ಬೆಳ್ಳುಳ್ಳಿ ಕಬಾಬ್ ಅವ್ರು ಕರ್ಸಿದ್ರು ಸರ್, ಅಲ್ಲಿ ಮಟನ್ ಚಾಪ್ಸ್ ಮಾಡಿದೆ. ಅವರು ಒಂದು ಐಟಮ್ನ ಹಾಕು ಅಂತ ಫೋರ್ಸ್ ಮಾಡಿದ್ರು. ಇಲ್ಲ ಸರ್ ನಾನು ಹಾಕಲ್ಲ ಅಂದೆ. ಇಲ್ಲ ಅದು ಹಾಕಿದ್ರೇ ಟೇಸ್ಟ್ ಬರೋದು ಅಂದ್ರೆ, ಇಲ್ಲ ಸರ್ ನಾನು ಅದು ಹಾಕಲ್ಲ ಸರ್, ನಾನು ಹಂಗೆ ಮಾಡ್ತೀನಿ ಸರ್ ಅಂದೆ. ಆಮೇಲೆ ಎಲ್ಲ ಮಾಡಾದ್ಮೇಲೆ ಸರ್ ಹೆಂಗಿದೆ ಅಂದೆ. 100% ಕೊಡ್ತೀನಿ, ಅಷ್ಟು ಸೂಪರ್ ಆಗಿದೆ ಅಂದರು. ಆಮೇಲೆ ಎಲ್ಲ ಊಟಕ್ಕೆ ಅದನ್ನು ಬಡಿಸಿದ್ರು. ಅವತ್ತು ಮಲ್ಲಮ್ಮ ಇದ್ರು, ಮಲ್ಲಮ್ಮ ಮಗ ಇದ್ರು, ಬಿಗ್ ಬಾಸ್ ವಿಷ್ಣು ಸರ್ ಇದ್ರು, ಇನ್ನು ಎಷ್ಟೊಂದು ಫ್ರೆಂಡ್ಸ್ ಇದ್ರು. ಅವರೆಲ್ಲ ತಿಂದರು, ಹೋಟ್ಲದು ತಿಂದರು, ನಂದು ತಿಂದರು. ನಾನು ಸುಮ್ಮನೆ ತಮಾಷೆಗೆ ಚಂದ್ರ ಮುಂದೆ ಕೇಳಿದ್ರೆ ತಪ್ಪಾಗುತ್ತೆ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ಕೇಳಿದೆ ಯಾವ್ದು ಚೆನ್ನಾಗಿದೆ ಅಂದರೆ ನಿಂದೆ ವಾವ್ ಅನ್ನಂಗಿದೆ ಅಂದರು. ಆ ಥರ ನಾನು ಹೊಗಳಿಸ್ಕೊಳ್ಳೋ ಥರ ಅಂದರೆ ಲೇಡೀಸು ಹೋಟ್ಲವರು ಏನು ಕ್ವಾಲಿಟಿ ಮಾಡ್ತಾರೆ ಅದಕ್ಕಿಂತ ಡಬ್ಬಲ್ ಕ್ವಾಲಿಟಿ ನಾನು ಅಡುಗೆ ಮಾಡ್ತೀನಿ ಸರ್. ಅಂದರೆ ಸರ್ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ನೀವು ಒಂದು ಟಾಯ್ಲೆಟ್ ತೊಳೆದು ಫುಲ್ ವೈರಲ್ ಆಗ್ತೀರಾ, ಅದು ಬೇಕಂತ ವೈರಲ್ ಆಗ್ಬೇಕಂತ ಮಾಡಿದ್ದೆ ಅಥವಾ ವೈರಲ್ ಅಲ್ಲ ಸರ್, ನಾನು ಹೇಳಿರ್ತೀನಿ ಸರ್. ಇವಾಗ ನೋಡಿ, ನಾನು ಹುಚ್ಚೋ ಇದ್ರು ನ್ಯೂಸ್ ಆಗುತ್ತೆ ಅಂತ ಹೇಳಿರ್ತೀನಿ. ಅಂದ್ರೆ ನಾನು ಏನು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ. ಅವಾಗ ಅದನ್ನ ತೋರಿಸ್ಬೇಕಲ್ಲ, ಮಾಡಿ ತೋರಿಸ್ಬೇಕಲ್ಲ, ಅದನ್ನ ಬಂದು ಅದನ್ನೇ ಕ್ವಶನ್ ಕೇಳ್ತಾ ಇದೆ. ಇವಾಗ ನೀವು ಬರೀ ಕೈಯಲ್ಲಿ ತೊಳಿತೀನಿ ಅಂದ್ರಲ್ಲ, ನಾನೀಗ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಯಾವ್ದು ಡಿಪಾರ್ಟ್ಮೆಂಟ್ ಬೇಕು ಅಂದ್ರೆ ನಂಗೆ ಗೊತ್ತು, ಟಾಯ್ಲೆಟ್ ಇದ್ದು ಯಾರು ಬೇಕು ಅಂತ ಕೇಳಲ್ಲ, ಅದೊಂದೇ ಮಿಗದು ಲಾಸ್ಟ್ಗೆ ಅಂತ. ಎಲ್ಲಾರು ಥೇಮ್ಸ್ ಅಲ್ಲಿ ತಿಕಾ ತೊಳ್ಕೊ ಬಂದಂಗೆ ಎಲ್ಲ ಐಫೈಗಳಲ್ಲಿ ಆಯ್ತಾ, ಎಲ್ಲರೂ ಐಫೈ ತರನೇ ಬಂದವರು. ಅವ್ರೇನಂದ್ರೆ ಟಾಯ್ಲೆಟ್ನ ಕೀಳ್ ತರ ನೋಡ್ತಾ ಇದ್ರು. ಮಾತೆತ್ರ ನಂಗೆ ರೂಮ್ ಸಾಕು, ನಾನು ಹಾಲ್ ಸಾಕು, ನಂದು ಕಿಚನ್ ಸಾಕು, ನಂದು ಪಾತ್ರೆ ತೊಳೆಯ ಸಾಕು ಅಂತ ಬರೀ ಇದನ್ನೇ ತಗೊಳ್ತಾ ಇದ್ರು ಎಲ್ಲಾರು. ಆದ್ರೆ ಕಿಚನ್ದು ಇದೆಲ್ಲ ಗಲೀಜ್ ಏನಂತ ಅವ್ರಿಗನ್ಸಲ್ಲ. ಆದರೆ ಟಾಯ್ಲೆಟ್ ಬಂದು ಅವ್ರಿಗೆ ಗಲೀಜು, ಚೀಪು, ಆ ಥರ ಅವ್ರಿಗೆ. ನನಗೆ ಗೊತ್ತು ಯಾರು ಅದನ್ನ ಒಪ್ಪಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, ಎಲ್ಲ ಏನೇನು ಬೇಕು ತೊಗೊಳ್ಳಿ, ಮಿಕ್ಕಿದ್ದು ನಾನು ತೊಗೊಳ್ತೀನಿ. ಇದು ನಮ್ಮಪ್ಪ ಹೇಳ್ಕೊಟ್ರು ನನಗೆ, ಆಯಿತಾ. ಅಲ್ಲಿನೂ ಬಂದು ಟಾಯ್ಲೆಟು ನಾನು ಕ್ಲೀನ್ ಮಾಡಬೇಕು ಟೈಮಲ್ಲಿ ಘಮ್ ಅಂತ, ಆಮೇಲೆ ನೀಟು, ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ. ಏನೇ ಸರ್, ನಾನು ಒಂದು ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತೀನಿ, ನೀಟಾಗಿ ಮಾಡ್ತೀನಿ. ಒಬ್ರು ಬಂದವ್ರು ಹಿಂಗೆ ಬೆರಳು ತೋರಿಸ್ಬಾರ್ದು, ನೋಡಿ ಇಲ್ಲಿ ಸರಿಗೆ ಮಾಡಿಲ್ಲ, ಅಲ್ಲಿ ಸರಿಗೆ ಮಾಡಿಲ್ಲ, ಸ್ಮೆಲ್ಲು ಗಿಲ್ಲು ಅಂತ ಅನ್ಬಾರ್ದು. ಆ ಥರ ನಮ್ಮದು ಎಂಟ್ರಿಯಿಂದ ಫುಲ್ 2 ಟಾಯ್ಲೆಟು, 2 ಸ್ನಾನದ ಮನೆ, ಆಮೇಲೆ ಅಲ್ಲೇ ಮಿರರ್ದೆಲ್ಲ ಇರುತ್ತಲ್ಲ, ಅಷ್ಟು ನಮ್ದು ಚಂದ್ರಪ್ರಭಾದು. ಚಂದ್ರಪ್ರಭಾನು ಓತ್ಲಾ ಅವ್ರನ್ನೂ ನಾನು ಹೇಳಿದೆ, ನೋಡೋ ಏನು ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಅಂತ ಅವ್ರಿಗೂ ತಿದ್ದಿದೆ. ಅವ್ರ ಮಿಸ್ಸಸ್ಸೇ ನನ್ನ ಹೊಗಳಿದ್ದಾರೆ. ಯಾಕಂದ್ರೆ ನಾನು ಅವ್ರಿಗೆ ಕಲ್ಚರ್ ಹೇಳ್ಕೊಟ್ಟೆ. ಯಾಕಂದ್ರೆ ಅವರೆಲ್ಲ ಬಂದು ಹೋಟ್ಲು, ಪಬ್ಬು, ಬಾರಲ್ಲಿ ಏನಂದ್ರೆ ಹೋದ್ರೆ ಬೇಕಾದ್ರೆ ಗಲೀಜ್ ಮಾಡಿ ಬಂದ್ರೆ ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ ಬಿಡು ಅನ್ನೋ ಥರ ಅವರು. ನಾನು ಅದನ್ನು ಇಲ್ಲ, ನಮ್ಗೆ ಕೊಟ್ಟಿದಾರ, ನಾವು ಕರ್ತವ್ಯನ ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಉಳಿಸ್ಕೋಬೇಕು, ಅವರೆಲ್ಲ ವಾವ್ ಅನ್ಬೇಕು, ಆ ಥರ ಅವ್ರನ್ನ ಟ್ರೈನ್ ಅಪ್ ಮಾಡಿದೆ ಚಂದ್ರಪ್ರಭಾನ. ಆದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಹಂಗೆ ಇರಲಿಲ್ಲ ಅವರು. ಆಮೇಲೆ ನನಗೆ ಹೊಂದ್ಕೊಂಡು ಅವರು ಸಾಥ್ ಕೊಡ್ತಾ ಇದ್ರು, ತುಂಬ ಸಾಥ್ ಕೊಟ್ಟರು, ಆಯ್ತಾ. ಇದು ಹಂಗೆ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಒಳಗಡೆ ಒಂದು ಮಾತಾಡಿರ್ತೀನಿ ನಾನು. ಏನಂತ ಅಂದರೆ
ನಿಮ್ಗೇನು ಅಸಹ್ಯ ಅನ್ಸಲ್ವಾ ಅಂತ ಯಾರೋ ಕ್ವಶನ್ ಕೇಳಿರ್ತಾರೆ ಬಿಗ್ ಬಾಸ್ ಮನೆ ಒಳಗಿರೋರು. ನಾನು ಹೇಳ್ತೀನಿ ಅದ್ರಲ್ಲಿ ಏನು ಅನ್ಸುತ್ತೆ, ಏನು ನನಗೇನು ಸೌದೋಗ್ಬಿಡುತ್ತಾ ಇಲ್ಲ ವ್ಯಾಲ್ಯೂ ಡೌನ್ ಆಗ್ಬಿಡುತ್ತಾ? ಎಕ್ವಿಪ್ಮೆಂಟ್ ಇಲ್ಲ ಅಂದ್ರೆ ಬರೀ ಕೈಯಲ್ಲೂ ತೋರಿಸ್ಬಲ್ಲೆ ಅಂತ ಹೇಳಿರ್ತೀನಿ ಒಳಗಡೆ ಒಂದು ಮಾತು. ಅದನ್ನ ಒಂದು ಯಾವುದೋ ಇಂಟರ್ವ್ಯೂಲ್ ಇದೇ ತರ ಹೇಳಿರ್ತೀನಿ. ಹೌದಾ, ಹಂಗಾರೆ ಕೈಯಲ್ಲಿ ತೋರಿಸಿ ನೋಡೋಣ ಅಂತ. ಈಗ ರಜತ್ ಕೇಳಿದ್ರಲ್ಲ, ಪಾಕಿಸ್ತಾನದಲ್ಲಿ ತೋರಿಸಿ ನೋಡೋಣ ಅಂತ, ಆ ತರ ಕೇಳಿದ್ರು. ನಾನು ಅವಾಗ ಏನ್ ಮಾಡ್ತೀನಿ, ಕೈಯಲ್ಲೇ ತೊಳಿತೀನಿ. ಆದ್ರೆ ಒಂದು ನಿಮಿಷ ಕೈಯಲ್ಲಿ ತೊಳೆದ್ರೆ, ಇವಾಗ BBMP ಅವರು ವರ್ಕರ್ಸು ದಿನ ಅದೇ ಕೆಲಸ ಮಾಡ್ತಾರೆ, ಅವ್ರನ್ಯಾಕೆ ಥೂಚೆ ಅಂತ ನೀವು ಅನ್ನಲ್ಲ? ನಾನು ತೊಳೆದ್ರೆ ಯಾಕೆ ನೀವು ಎಲ್ಲ ಮೀಡಿಯಾ ಎಲ್ಲ ನಿಮ್ಮನ್ನೂ ಸೇರಿಸಿ ಕೇಳ್ತಾ ಇದ್ದೀನಿ, ಕ್ವಶನ್ ಕೇಳಿದ್ಕೆ ಕೇಳ್ತಾ ಇದ್ದೀನಿ, ಏನಕ್ಕೆ ನಾನು ತೂಚೆ ಅಂದ್ರೆ ಏನಾಗುತ್ತೆ ಹೇಳಿ? ಅಲ್ಲ ಏನಾಗದ, ಬಟ್ ಏನಾಗುತ್ತೆ, ಸೋಪಾ ಕೈ ತೊಳ್ಕೊಂಡ್ರೆ ಹೊಟ್ಟೋಗ್ಬಿಡಲ್ವಾ ಅವಾಗ್ಲೇ? ಗಿಮಿಕ್ಕೋಸ್ಕರ ಏನೋ ಇದು ಗಿಮಿಕ್ ಅಲ್ಲ ಸರ್, ನನ್ ಕ್ವಶನ್ ಕೇಳಿದ್ರು ಸರ್, ನಾನು ಒಳಗೆ ಹೇಳಿದ್ದೆ ಅಂತ ಹೇಳಿದ್ಕೆ ಅವ್ರು ಕ್ವಶನ್ ಕೇಳಿದ್ರು, ಈಗ ತೋರಿಸ್ತೀರಾ, ತೋರಿಸಿ ಅಂದ್ರು. ಗಿಮಿಕ್ ಇಲ್ಲ ಸರ್, ನಾನು ಏನು ಮಾಡಿದ್ರು ನೇರ ದಿಟ್ಟ. ನಂಬೋರ್ ನಂಬಿ, ಬಿಟ್ಟೋರ್ ಬಿಡಿ. ನನಗೆ ಡ್ರಾಮಾ ಗೀಮಾ ಬರಲ್ಲ, ನಾನು ಹೇಳೋದೆಲ್ಲ ಸತ್ಯ. ಅದನ್ನ ಬೇಕಾದ್ರೆ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಾನು ಎಕ್ವಿಪ್ಮೆಂಟ್ ಇಲ್ಲದಿದ್ರೆ ಯಾವನಾರ ಮುಟ್ಟಾಳನ ಸರ್ ದಿನ ಕೈಯಲ್ಲಿ ತೊಳಿಯಕ್ಕೆ? ಲೈಫಲ್ಲಿ ಹುಡ್ದಾಗಿಂದ ಅವತ್ತು ಒಂದೇ ದಿನ ಕೈಯಲ್ಲಿ ತೊಳೆದಿರೋದು. ಅಲ್ಲಿ ಒಬ್ರು ಟಾಯ್ಲೆಟ್ಗೆ ಹೋಗಿಲ್ಲ, ಲೆಟ್ರಿನ್ಗೆ ಹೋಗಿಲ್ಲ. 6 ವರ್ಷದಿಂದ ಖಾಲಿ ಮನೆ ಅದು, ಖಾಲಿ ಮನೆ ಅಂತ ತಿಳಿದಿದ್ದೀರಾ. ತೊಳೆದ್ರು ಏನಾಯ್ತು ಸರ್? ಈಗ ನೀವು ಅಸಹ್ಯ ಅನ್ಕೊಂಡು ಅದನ್ನ ಶೇರ್ ಮಾಡಿದ್ರಿ, ಈ ಬಕ್ರಾಗಳು ಅದನ್ನ ಕೆಡಗೆಡ್ದ ಕಮೆಂಟ್ ಮಾಡಿ ಟ್ರೋಲು ಮಾಡಿದ್ರು, ಎಲ್ಲ ಮಾಡಿದ್ರು. ಅವರಿಂದ ನಂದೇನೋ ವ್ಯಾಲ್ಯೂ ಇಳ್ದೋಯ್ತಾ ಸರ್? ಈಗ ಅದನ್ನೇ BBMP ಅವರು ದಿನ ಪಾಪ ಅವರು ಡ್ರೆಸ್ಸಲ್ಲೇ ಒಳಗೆ ಹಿಡಿದು ಬಿಡ್ತಾರೆ. ಎಲ್ಲಾರ ಮನೆಯದು ಗಲೀಜು ಕಟ್ಕೊಂಡಿರುತ್ತೆ, ಡ್ರೆಸ್ಸಲ್ಲೇ ಒಳಗೆ ಇಳಿತಾರೆ, ಶೂ ಹಾಕೊಂಡು ಪಾಪ ಇಳಿತಾರೆ. ಅವ್ರನ್ಯಾಕೆ ಚೀಪಾಗಿ ನೀವು ಮಾತಾಡಲ್ಲ? ನಾನು ಹೇಳ್ತಾ ಇರೋದು, ಅವರು ಮನುಷ್ಯರೇ, ನಾನು ಮನುಷ್ಯರೇ. ನಾನು ಆ ಮಟ್ಟಕ್ಕೂ ಇಳಿಯಬಲ್ಲೆ. ಈಗ ಒಂದು ಮಗು ಆ ಥರ ಲೆಟ್ರಿನ್ದು ಈಗ BBMP ಅವರು ಕ್ಲೀನ್ ಮಾಡ್ತಾರಲ್ಲ ಸರ್, ಒಂದು ಮಗು ಬಿದ್ದೋದ್ರೆ ನೀವು ಹಂಗೆ ಗಲೀಜಿದೆ ಅಂತ ನೋಡ್ಕೊಂಡು ಮಗುನ ಸಾಯೋವರೆಗೂ ಹಂಗೆ ಬಿಟ್ಬಿಡ್ತೀರಾ? ನಾನಾದರೆ ಎಗ್ರಿ, ಅದ್ರೊಳಗಡೆನೆ ಗಲೀಜಾದರೆ ಆಮೇಲೆ ಸ್ನಾನ ಮಾಡ್ಕೊಂಡು ತೊಳೆದ್ರೆ ಹೋಗುತ್ತೆ ಅಂತ ಆ ಮಗುನ ಎತ್ತಿ ಫಸ್ಟ್ ಕಾಪಾಡ್ತೀನಿ. ಇದು ಮನುಷ್ಯತ್ವ. ಇಂಥ ಮನುಷ್ಯರಿಗೆ ನೀವು ಹೊಗಳಬೇಕು, ತೆಗಳಬಾರ್ದು. ಎಸ್ ಸರ್, ಸೂಪರ್. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿತ್ತು ಸರ್? ಅಂದರೆ ನಿಮ್ಮನ್ನ ಕಂಫರ್ಟಬಲ್ ಹೆಂಗಿತ್ತು ಅಲ್ಲಿ ಅಂತ ಒಳಗಡೆ? ಸರ್, ಒಂದು ವಾರ ಮಾತ್ರ ವಾವ್ ಅನ್ನಂಗಿತ್ತು ಸರ್. ಯಾಕಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಬರೀ ನನ್ನೇ ಕೇಳ್ಕೊಂಡು, ನನ್ನೇ ಸುತ್ತಮುತ್ತಲು ಎಲ್ಲ ಬರೀ ನನ್ನ ಟಾಪಿಕ್ಗೆ, ನಾಯಿ ಅದಿದೆ, ನಮ್ಗೆ ಯಾವ ನಾಯಿ ಕೊಡ್ತೀರಾ, ನಂಗೊಂದು ಫ್ರೀ ಕೊಡಿ, ನಂಗೊಂದು ಫ್ರೀ ಕೊಡಿ, ಬರೀ ಈ ಟಾಪಿಕಲ್ಲೇ ಫುಲ್ ಹೈಲೈಟ್ ಆಗಿದ್ದೆ ಸರ್. ಆಮೇಲೆ 3 ಸಲ ಕಿಚ್ಚನ ಚಪ್ಪಾಳೆ ಥರ ಅಶ್ವಿನಿ ಗೌಡ ಅವರು ಎಲ್ಲಾರ ಮುಂದೆ ಚಪ್ಪಾಳೆ ಹೊಡಿಸ್ತಾರೆ. ಅಂದರೆ ಮನೆ ಎಷ್ಟು ನೀಟಾಗಿ ಇಟ್ಕೊಳ್ತಾನೆ, ಬೇರೆಯವ್ರ ಕೆಲಸನೂ ಅವ್ರ ಕೆಲಸ ಅಂತ ಮಾಡ್ತಾನೆ. ಆಮೇಲೆ ಒಂದೊಂದೂ ಶ್ರದ್ಧೆಯಿಂದ ಮಾಡ್ತಾನೆ. ಯಾಕಂದ್ರೆ ಅವರು ಅಡುಗೆದು ಸ್ಟವ್ ಇರುತ್ತಲ್ಲ, ಅಲ್ಲೆಲ್ಲ ಒರೆಸ್ತಿದ್ರಲ್ಲ ಸರ್, ಎಲ್ಲ ಜಿಡ್ ಅಲ್ಲಲ್ಲೇ ಇರೋದು, ಅದು ಸಂದಿಲೆಲ್ಲ ಸಾರು ಚೆಲ್ಲಿರೋದೆಲ್ಲ ಅಲ್ಲಲ್ಲೇ ಇರೋದು, ಸುಮ್ಮನೆ ಮೇಲ್ಮೇಲೆ ತಳಕ್ ಬಳಕಲ್ಲಿ ಮಾಡ್ತಾ ಇದ್ರು. ನನಗೆ ಆ ಥರ ಎಲ್ಲ ಗಲೀಜಲ್ಲಿ ಓಡಾಡ್ಕೊಂಡಿರೋಕ್ಕಾಗಲ್ಲ. ರಾತ್ರಿ 12:30 ಲೈಸಾ ಇದು ಬರುತ್ತಲ್ಲ ಪಾತ್ರೆ ತೊಳೆಯೋದು, ವಿಮ್ದು ಲಿಕ್ವಿಡ್ನೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಎತ್ಬಿಟ್ಟು ಎಷ್ಟು ಹೊಸಾದಂಗೆ ನಾವು ಫಸ್ಟ್ ಡೇ ಬಂದಾಗ ಹೆಂಗಿತ್ತು ಆ ಥರ ಮಾಡ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಇನ್ನೂ ಮಲಗಿಲ್ವಾ ಅಂದ್ಬಿಟ್ಟು ನೋಡಿ, ಬೇಷು ನೀವು ಹೆಂಗ್ ಮಾಡ್ತಾ ಇದ್ದಾನೆ ಅಂತ ಚಪ್ಪಾಲೆ ಇನ್ನೊಂದ್ಸಲಿ ಓಡಿಸ್ತಾರೆ. ಒಟ್ಟು 3 ಸಲ ಓಡಿಸ್ತಾರೆ ಸರ್. ಅದನ್ನ ಮೊನ್ನೆ ದೊಡ್ಡ ಮನೆ ಹಬ್ಬದ ದಿನ ಮೈಕಲ್ಲಿ ಹೇಳ್ತೀನಿ, ಸರ್ ಮೇಡಮ್ ನೀವು ಹಿಂಗೆ ಓಡಿಸೋದ್ರಲ್ಲ ಅಂದ್ರೆ ಯಾವಾಗ ಅಂದ್ಬಿಟ್ರು. ಎಷ್ಟು ಬೇಜಾರಾಗುತ್ತೆ ಸರ್ ನಡೆದಿರೋದನ್ನ. ಸರ್ ನಡೆದಿರೋದನ್ನ ಹೇಳಿದ್ರೆ, ಸರ್ ಇವಾಗ ನಿಮ್ಮ ಆಫೀಸಿಗೆ ಬಂದಲ್ಲಿ ಆಪಲ್ ಜ್ಯೂಸ್ ಕುಡ್ದೆ ಗೊತ್ತಾ ಅಂದ್ರೆ ನೀವು ಗೊತ್ತು ಅಂತೀರಾ, ಗೊತ್ತಿಲ್ಲ ಅಂತೀರಾ? ಇವಾಗ ಗೋಪಿಗೆ ನೋಡಿ, ನಾನು ಹೊಡೆದಾಗ ನೀನ್ ಸತ್ತಿರೋನ್ ಬದುಕಿಸಿದೀನಿ ಅಂದ್ರೆ ಹೌದಾ ಯಾವಾಗ ಅನ್ಬಿಟ್ಟಿದ್ರೆ ನಂಗೆ ಎಷ್ಟು ಹರ್ಟ್ ಆಗಿರೋದು. ನಡೆದಿರೋದ್ ತಾನೇ ಹೇಳ್ತೀವಿ. ಅದನ್ನ ಅವರು ಇದು ಕ್ಲಾಪ್ಸ್ ಹೊಡ್ಸಿರೋರು ಅವರೇ ಗೊತ್ತಿಲ್ಲ ಅನ್ಬಿಟ್ರು. ನಾನು ಗಿಲ್ಲಿನೂ ಎಗನೆಸ್ಟ್ ಆದೆ ಮೇಡಮ್ಗೋಸ್ಕರ. ಮೇಡಮ್ಮು ರಕ್ಷಿತಾ ಅವ್ರು ಗೆಲ್ಬೇಕು, ಅವ್ನು ಗೆಲ್ಬಾರ್ದು ಅಂದ್ಬಿಟ್ಟು ಇಡೀ ಕರ್ನಾಟಕನ ಎಗನೆಸ್ಟ್ ಆದೆ. ಇಲ್ಲಿ ಫ್ಯಾನ್ಸು ರೊಚ್ಚಿಗೇಳಕ್ಕೆ 99% ನಾನು ಒಬ್ಬನೇ ಕಾರಣ. ಅದನ್ನ ಒಪ್ತೀರಾ ಹೋದ್ರೋಗ್ಲಿ ಸರ್? ಅದೇ ರೊಚ್ಚಿಗೆದ್ದು ವೋಟ್ ಹೆವಿ ಹಾಕಕ್ಕೆ, ಬ್ಯಾನರ್ಗಳಿಗೆ ಹೆವಿ ಖರ್ಚು ಮಾಡಕ್ಕೆ, ಬಿರಿಯಾನಿ, ಕಾಫಿ, ಟೀ, ಬನ್ನು ಎಲ್ಲ ಫ್ರೀ ಕೊಡಕ್ಕೆ ಕಾರಣ ನಾನೇ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅವ್ನಿಗೆ ರೊಚ್ಚಿ ಎಬ್ಸಿದ್ ಯಾರು? ಎಲ್ಲ ಜನ ರೊಚ್ಚಿಗೇಳಕ್ಕೆ ಎಬ್ಸಿದ್ದು ಯಾರು? ಆಮೇಲೆ ಫಿನಾಲೆ ದಿನ ಬಂದಿದ್ರಲ್ಲಿ 80% ನನ್ಗೆ ಹೊಡೆಯಕ್ಕೆ ಬಂದಿದ್ದು, ನನಗೋಸ್ಕರ ಬಂದಿದ್ದು. ನಾನು ರೋಷ ಬರ್ಸಿಲ್ಲ ಅಂದಿದ್ರೆ ಅಲ್ಲಿ ಒಂದು 50 ಜನನೂ ಇರ್ತಿರ್ಲಿಲ್ಲ ಆಚೆ.